ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಮೊತ್ತಹಳ್ಳಿ ಗ್ರಾಮದಲ್ಲಿ ಡಿಕೆ ಶಿವಕುಮಾರ್ ಅವರ ಮೇಲಿನ ಅಭಿಮಾನವು ವಿಶಿಷ್ಟವಾಗಿ ಅನಾವರಣಗೊಂಡಿದೆ. ಗ್ರಾಮದ ಸಿದ್ದೇಗೌಡ ಎಂಬುವರ ಜಮೀನಲ್ಲಿ ಭತ್ತದ ಪೈರಿನ ಮೂಲಕ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಲಿ ಹಾಗೂ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಅವರು ಮಂತ್ರಿಯಾಗಲಿ ಎಂಬ ಆಶಯವನ್ನ ಬಿತ್ತಲಾಗಿದೆ. ಸಚಿನ್ ಎಂಬ ಅಭಿಮಾನಿಯ ಆಸೆಯಂತೆ ಕಲಾವಿದ ರಾಜು ಅವರ ಕಲಾತ್ಮಕ ಶ್ರಮದಿಂದ ಸುಮಾರು 15 ದಿನಗಳ ಹಿಂದೆ ಈ ವಿಶಿಷ್ಟ ನಾಟಿ ಕಾರ್ಯ ನಡೆಸಿದ್ದು, ಈಗ ಪೈರು ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿದೆ. ಹಸಿರು ಗದ್ದೆಯಲ್ಲಿ ಹೃದಯದ ಚಿತ್ರವನ್ನ ಬಿಡಿಸಿ ಅದರೊಳಗೆ ಈ ಬರಹವನ್ನ ಮೂಡಿಸಿರುವುದು ನೋಡುಗರ ಗಮನ ಸೆಳೆಯುತ್ತಿದೆ. ಇನ್ನು ಸಿದ್ದರಾಮಯ್ಯ ಅವರು ಸ್ಥಾನ ಬಿಟ್ಟುಕೊಡಬೇಕೆಂದು ವಿನಂತಿಸಿರುವ ಅಭಿಮಾನಿಗಳು ದೇವರ ಆಶೀರ್ವಾದದಿಂದ ಡಿಕೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿಯಾಗುವುದು ಖಚಿತ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ರೈತಾಪಿ ವರ್ಗದ ಈ ಮಣ್ಣಿನ ಅಭಿಮಾನ ಈಗ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಸದ್ದು ಮಾಡ್ತಿದೆ. ನಮಸ್ಕಾರ, ನನ್ನ ಹೆಸರು ಸಚಿನ್ ಅಂತ. ಮಂಡ್ಯ ಜಿಲ್ಲೆ, ಮಂಡ್ಯ ತಾಲೂಕು, ಕೊತ್ತತ್ತಿ ಹೋಬಳಿ, ಮೊತ್ತಳ್ಳಿ ಗ್ರಾಮದವರು. ನಾವು ನಮ್ಮ ಗ್ರಾಮದ ಎಸ್ ಸಿದ್ದೇಗೌಡರು ಎಂಬ ಕಾಂಗ್ರೆಸ್ ಮುಖಂಡರ ಜಮೀನಿನಲ್ಲಿ ರಾಜಣ್ಣವರು, ನಾನು ಮತ್ತು ಎಸ್ ಸಿದ್ದೇಗೌಡರು ಎಲ್ಲರೂ ಸೇರಿ ನಮ್ಮ ಎಸ್ ಸಿದ್ದೇಗೌಡರ ಜಮೀನಿನಲ್ಲಿ ಭತ್ತದ ಅಗೆಯನ್ನು ಹಾಕಿದ್ದೀವಿ. ಏನಂತ ಹಾಕಿದ್ದೀವಿ ಅಂತಂದರೆ, ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿಗಳಾಗಲಿ, ಹಾಗೆಯೇ ನಮ್ಮ ನಾಡಿನ ಈ ಭಾಗದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ರಮೇಶ್ ಬಂಡಿ ಸಿದ್ದೇಗೌಡರು ಸಚಿವರಾಗಲಿ ಅಥವಾ ಮಂತ್ರಿಗಳಾಗಲಿ ಅನ್ನೋದು ಅಂತ ನಾವು ಭತ್ತದ ಅಗೆಯಲ್ಲಿ ಬರೆದಿದ್ದೀವಿ. ಯಾಕೆ ಇಲ್ಲೇ ಬರೆದಿದ್ದೀವಿ ಅಂತಂದರೆ, ಈ ಭಾಗದ ಆರಾಧ್ಯ ದೈವ ನಮ್ಮ ಭೂಮಸಿದ್ದೇಶ್ವರ ಸ್ವಾಮಿ ಇಲ್ಲೆಲ್ಲ ಸಂಚಾರ ಮಾಡ್ತಾರೆ. ಇಲ್ಲೆಲ್ಲ ಸಂಚಾರ ಮಾಡೋದ್ರಿಂದ ನಮ್ಮ ಆಸೆ ಆಕಾಂಕ್ಷೆಗಳು ಈಡೇರ್ತವೆ, ನಮಗೆ ಒಳ್ಳೊಳ್ಳೆ ಫಲ ಸಿಗುತ್ತೆ ಅನ್ನುವುದು ನಮಗೆ ಒಂದು ಖುಷಿ ವಿಚಾರ. ಆ ಕಾರಣ ಆಮೇಲೆ ಯುಗಾದಿ ಸಂದರ್ಭಗಳಲ್ಲಿ ನಾವು ಇಲ್ಲಿ ಅಟ್ಟುಣ್ಣೋ ಜಾತ್ರೆ ಅಂತ ಮಾಡ್ತೀವಿ. ಆ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಆಸೆ ಆಕಾಂಕ್ಷೆಗಳು ನಮಗೆಲ್ಲ ಫಲ ಕೊಟ್ಟಿವೆ. ಆ ಕಾರಣ ನಾವು ಭತ್ತದ ಅಗೆಯನ್ನು ಹಾಕಿ, ಭತ್ತದ ಅಗೆಯಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗಲಿ ಅಂತ ಹೆಚ್ಚಿನ ರೀತಿಯಲ್ಲಿ ನಮಗೆಲ್ರಿಗೂ ಕೆಲಸ ಮಾಡಿಕೊಡ್ತಾರೆ, ಜನಸಾಮಾನ್ಯರ ಕೈಗೆ ಸಿಗ್ತಾರೆ, ಒಳ್ಳೊಳ್ಳೆ ಕೆಲಸ ಮಾಡಿಕೊಡ್ತಾರೆ ಅಂತ ನಮ್ಮದು ಹೇಳ್ತಾ ಇದ್ದೀವಿ. ಜೊತೆಗೆ ಸರ್ಕಾರಕ್ಕೆ ನಮ್ಮದೊಂದು ಬೇಡಿಕೆ ಕೂಡ ಅಂದರೂ ತಪ್ಪಾಗಲಾರ್ದು. ಈಗ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗಬೇಕು, ಹಾಗೆ ರಮೇಶ್ ಬಂಡಿ ಸಿದ್ದೇಗೌಡರು ಸಚಿವರಾಗಬೇಕು ಅನ್ನೋದು ನಮ್ಮದೊಂದು ಒತ್ತಾಯ ಆಗಿದೆ. ಆದರೆ ತುಂಬ ಖುಷಿ ಪಡ್ತೀವಿ ನಾವು, ತುಂಬ ಅನುಕೂಲ ಕೂಡ ಆಗುತ್ತೆ.